ನಮಸ್ಕಾರ ಕನ್ನಡಿಗರೇ, ಇನ್ಫೋ ತರಂಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಾವು IPLನ 2025ರ ಆವೃತ್ತಿಯ RCB ತಂಡದ ಸೆಲೆಕ್ಷನ್ ಬಗ್ಗೆ ತುಂಬಾ ಕುತೂಹಲಕಾರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ. IPL ಇತಿಹಾಸದಲ್ಲಿ ಇದುವರೆಗೂ ಒಮ್ಮೆಯೂ ಕಪ್ ಗೆಲ್ಲದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಾಕಷ್ಟು ಟೀಕೆಗಳು ಹಾಗೂ ಟ್ರೋಲ್ಗಳಿಗೆ ಗುರಿಯಾಗಿದೆ. ಮಾಜಿ ಕ್ರಿಕೆಟಿಗರು ಸೇರಿದಂತೆ ಕ್ರೀಡಾ ಪಂಡಿತರು ಕೂಡ RCB ವಿರುದ್ಧ ಟೀಕಾ ಪ್ರಹಾರ ನಡೆಸಿದ ಸಾಕಷ್ಟು ಉದಾಹರಣೆಗಳು ಕಣ್ಣ ಮುಂದಿವೆ. ತಮ್ಮ ಎಡವಟ್ಟುಗಳಿಂದಲೇ ಎಷ್ಟೋ ಬಾರಿ ಅಭಿಮಾನಿಗಳ ಆಕ್ರೋಶಕ್ಕೂ RCB ಫ್ರಾಂಚೈಸಿ ಗುರಿಯಾಗಿದೆ. ಈ ಬಾರಿಯೂ ಅದೇ ಮಿಸ್ಟೇಕ್ ಮಾಡಲು ಹೊರಟಿದ್ದ RCB ಕೊನೆ ಗಳಿಗೆಯಲ್ಲಿ ತನ್ನ ಬುದ್ಧಿವಂತಿಕೆ ಪ್ರದರ್ಶಿಸಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದೆ. ಇದೇ ನವೆಂಬರ್ 24ರ ಭಾನುವಾರ ಮತ್ತು ನವೆಂಬರ್ 25 ಸೋಮವಾರ 2 ದಿನಗಳ ಕಾಲ ಸೌದಿ ಅರೇಬಿಯಾದ ಜಡ್ಡಾದಲ್ಲಿ IPL 2025ರ ಮೆಗಾ ಹರಾಜು ನಡೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಮೊದಲ ಹಂತದ ಹರಾಜಿನಲ್ಲಿ RCB ಮ್ಯಾನೇಜ್ಮೆಂಟ್ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಅದಕ್ಕೆ ಕಾರಣ ಕನ್ನಡಿಗ ರಾಹುಲ್ ಸೇರಿದಂತೆ ಪ್ರಮುಖ ಆಟಗಾರರಿಗೆ ಬಿಡ್ ಮಾಡದೇ ಇರುವುದು. ಆದರೆ 2ನೇ ದಿನದ ಹರಾಜಿನಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಟ್ಟು RCB ಉತ್ತಮ ಆಟಗಾರರನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ತಂಡದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡಿದೆ. ಅಂದಹಾಗೆ ಈ ಹಿಂದೆ RCBಯಲ್ಲಿ ಸಾಮಾನ್ಯವಾಗಿ ಕಾಡುತ್ತಿದ್ದ ಸಮಸ್ಯೆ ಎಂದರೆ ತಂಡದ ಸಮತೋಲನ. ಬ್ಯಾಟಿಂಗ್ ವಿಭಾಗ ಬಲಿಷ್ಠವಾಗಿದ್ದರೆ ಬೌಲಿಂಗ್ ವಿಭಾಗ ದುರ್ಬಲವಾಗಿತ್ತು. ಅಲ್ಲದೆ ಆಲ್ರೌಂಡರ್ಗಳ ಕೊರತೆಯೂ ಕಾಡುತ್ತಿತ್ತು. ಆದರೆ ಈ ಬಾರಿ ಈ ಮಿಸ್ಟೇಕ್ಗಳನ್ನು ಪುನರಾವರ್ತಿಸದೆ ಸಮತೋಲಿತ ತಂಡವನ್ನು ಕಟ್ಟಿದ್ದಾರೆ. ರಾಹುಲ್ ಬಿಡ್ ಮಾಡದಿದ್ದಕ್ಕೆ ಅಭಿಮಾನಿಗಳು ಆಕ್ರೋಶಗೊಂಡಿದ್ದರು. ಆದರೆ ರಾಹುಲ್ ಪ್ರದರ್ಶನ ಇತ್ತೀಚೆಗೆ ಹೇಳಿಕೊಳ್ಳುವಷ್ಟು ಉತ್ತಮವಾಗಿಲ್ಲ. ಹೀಗಾಗಿ ಒಂದು ಹಂತದವರೆಗೆ ಬಿಡ್ ಮಾಡಿದ್ದ RCB ಬಿಡ್ ಮೊತ್ತ ಹೆಚ್ಚಾದಾಗ ಸ್ಪರ್ಧೆಯಿಂದ ಹಿಂದೆ ಸರಿಯಿತು. ಗಮನಾರ್ಹ ಸಂಗತಿ ಎಂದರೆ ಈ ಬಾರಿ RCB ಸಂಪೂರ್ಣ ಹೊಸ ತಂಡದಂತಿದೆ. ಕೆಲವೇ ಮಂದಿಯನ್ನು ಹೊರತುಪಡಿಸಿ ಹಳೆಯ ಆಟಗಾರರಿಗೆ ಮತ್ತೆ ಮಣೆಯಾಕದೆ ಹೊಸ ಮುಖಗಳನ್ನು RCBಗೆ ಪರಿಚಯಿಸಿದೆ. ಗ್ಲೇನ್ ಮ್ಯಾಕ್ಸ್ವೆಲ್, ಫಾಫ್ ಡು ಪ್ಲೆಸಿಸ್, ಮೊಹಮ್ಮದ್ ಸಿರಾಜ್, ಕ್ಯಾಮರೂನ್ ಗ್ರೀನ್, ಲಾಕಿ ಫರ್ಗ್ಯೂಸನ್, ಮಹಿಪಾಲ್ ಲಮರಾರ್ ಹಾಗೂ ಅನುಜ್ ರಾವತ್ ಸೇರಿದಂತೆ ಬಹುತೇಕ ಆಟಗಾರರಿಗೆ RCB ಮತ್ತೆ ಮಣೆ ಹಾಕಲಿಲ್ಲ. ಈ ಬಾರಿ ಉತ್ತಮ ಆಯ್ಕೆಗಳನ್ನು ಮಾಡಿದ್ದಾರೆ. ವಿಶ್ವದ ನಂಬರ್ 2 T20 ರ್ಯಾಂಕಿಂಗ್ ಹೊಂದಿರುವಂತಹ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಹಾಗೂ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್, ವೇಗದ ಬೌಲರ್ ಜೋಸ್ ಹೆಜಲ್ವುಡ್ ಹಾಗೂ ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್ RCB ಪಾಳಯಕ್ಕೆ ಸೇರಿದ್ದು ತಂಡಕ್ಕೆ ಬಲ ತುಂಬಿದ್ದಾರೆ. ಸಂಪೂರ್ಣ ಹೊಸತನಕ್ಕೆ RCB ಸಾಕ್ಷಿಯಾಗಿದೆ. ಆದರೆ ಇದಕ್ಕೆ ವಿರುದ್ಧವಾಗಿ CSK ಹರಾಜಿನಲ್ಲಿ ಗಮನ ಸೆಳೆದಿದೆ. CSK ತಂಡದಲ್ಲಿ ಹೊಸತನವೇನೂ ಕಾಣುತ್ತಿಲ್ಲ. ಬಹುತೇಕ ಹಳೆಯ ತಂಡವೇ ಮತ್ತೆ ರಚನೆಯಾದಂತಿದೆ. ಮೇಲ್ನೋಟಕ್ಕೆ ನೋಡೋದಾದ್ರೆ CSK ಈಗಾಗಲೇ MS ಧೋನಿ ಅವರನ್ನು ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ಕೇವಲ 4 ಕೋಟಿ ರೂಪಾಯಿಗೆ ಉಳಿಸಿಕೊಂಡಿದೆ. ಧೋನಿಯ ಜೊತೆ ಋತುರಾಜ್ ಗಾಯಕ್ವಾಡ್, ಮತೀಶಾ ಪತಿರಾಣಾ, ಶಿವಮ್ ದುಬೆ ಹಾಗೂ ರವೀಂದ್ರ ಜಡೇಜಾರನ್ನು ಹರಾಜಿಗೂ ಮುನ್ನ ರಿಟೈನ್ ಪಟ್ಟಿಯಲ್ಲಿ ಉಳಿಸಿಕೊಂಡಿತ್ತು. ಆಗ ತಂಡದಿಂದ ಕೈಬಿಟ್ಟಿದ್ದ ಡೆವೆನ್ ಕಾನ್ವೆ ಹಾಗೂ ರಚಿನ್ ರವೀಂದ್ರ ಅವರನ್ನ ಮತ್ತೆ CSK ತಂಡ ಖರೀದಿ ಮಾಡಿದೆ. ಇನ್ನು ಈ ಹಿಂದೆ CSKಯಲ್ಲಿದ್ದ ರವಿಚಂದ್ರನ್ ಅಶ್ವಿನ್ ಮತ್ತೆ ತಂಡ ಸೇರಿಕೊಂಡಿದ್ದಾರೆ. ಹೀಗಾಗಿ ಆಡುವ 11ರ ಬಳಗದ ಬಹುತೇಕ ಆಟಗಾರರು ಹಿಂದಿನವರೇ ಎಂಬುದೇ ಗಮನಾರ್ಹ ಸಂಗತಿ. ಹೀಗಾಗಿ CSKಯಲ್ಲಿ ಹೊಸತನವೇನೂ ಕಂಡಿಲ್ಲ. ಅಲ್ಲದೆ ಈ ಹಿಂದಿನ ಸೀಸನ್ನಲ್ಲಿ CSK ಪ್ರದರ್ಶನವೂ ಕೂಡ ನಿರೀಕ್ಷಿತವಾಗಿರಲಿಲ್ಲ. ಉಳಿದ ಎಲ್ಲ ತಂಡಗಳಿಗೆ ಹೋಲಿಸಿದರೆ ಈ ಬಾರಿ RCB ಸಂಪೂರ್ಣ ಹೊಸತನದಿಂದ ಕಾಣಿಸಿಕೊಳ್ಳಲಿದೆ. ಈ ಬಾರಿಯಾದರೂ ಕಪ್ ಗೆಲ್ಲಲಿ ಎಂದು ಆಶಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.